ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಕ್ಕಳಿಗೆ ಹೆಲ್ತಿಯಾದ ಸಕ್ಕರೆ ಮತ್ತು ಮೈದಾ ಬಳಸದೆ ಮನೆಯಲ್ಲೇ ತುಂಬ ಈಸಿಯಾಗಿ ಚಾಕ್ಲೇಟ್ ಬ್ರೌನಿ ಮಾಡ್ತಿದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದಂತ ಹೆಲ್ತಿ ರೆಸಿಪಿ ಆಗಿದೆ. ಹಾಗೆ ಇದರಲ್ಲಿ ನಾನು ಯಾವುದೇ ರೀತಿ ಅನ್ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಈ ರೆಸಿಪಿನ ನಾನಿವತ್ತು ತವಾ ಮೇಲೆ ಮಾಡ್ತಿದ್ದೀನಿ. ಇದರ ಟೆಕ್ಸ್ಚರ್ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ ಓಟ್ಸ್, ಅರ್ಧ ಕಪ್ ಗೋಧಿ ಹಿಟ್ಟು, 20 ಬಾದಾಮಿ, ಅರ್ಧ ಕಪ್ ಬೆಲ್ಲದ ಪುಡಿ, ಪೀಕ್ಯಾನ್ಸ್, 1 ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಪೀಸಸ್ ಮಾಡಿಟ್ಕೊಂಡಿದ್ದೀನಿ, ಅರ್ಧ ಕಪ್ ಕೋಕಾ ಪೌಡರ್, 1/4 ಕಪ್ ಹಾಲು, 1/4 ಕಪ್ ಮೊಸರು ಆ್ಯಂಡ್ 1/4 ಕಪ್ ಬಟರ್ ತೊಗೊಂಡು ಅದನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಚಿಟಕಿ ಉಪ್ಪು, ವೆನಿಲಾ ಎಸೆನ್ಸ್, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಓಟ್ಸ್ ಹಾಕೊತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಓಟ್ಸ್ ಎರಡು ಸಮ ಪ್ರಮಾಣದಲ್ಲೇ ಹಾಕೊಬೇಕು. ಮಿನಿಮಮ್ ಒಂದು 10 ಬಾದಾಮಿ ಹಾಕೊಬೇಕು, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಕೋಕೋ ಪೌಡರ್ ಹಾಕೊತಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊತೀನಿ. ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕೊತೀನಿ. ಈಗ ಒಂದು 5 to 6 ಡ್ರಾಪ್ಸ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕೊತಿದ್ದೀನಿ. ಈಗ ಈ ಎಲ್ಲ ಐಟಮ್ಸ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಬ್ರೌನಿಗೆ ಡ್ರೈ ಮಿಕ್ಸ್ ರೆಡಿ ಆಗಿದೆ. ಈ ಪೌಡ್ರನ್ನ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಅರ್ಧ ಕಪ್ಪು ಜಾಗ್ರಿ ಪೌಡರ್ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಉಂಡೆ ಬೆಲ್ಲನ ಪುಡಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು. ಈಗ ಮೆಲ್ಟೆಡ್ ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಬದಲು ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಬೋದು. 1/4 ಕಪ್ ಫ್ರೆಶ್ ಮೊಸರು ಹಾಕ್ತಿದ್ದೀನಿ. ಇದು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರಬೇಕು. 1/4 ಕಪ್ ಹಾಲು ಹಾಕ್ತಾಯಿದ್ದೀನಿ. ಇದು ಕೂಡ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ವಿಸ್ಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಸ್ವಲ್ಪ ಕರಗಲಿ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಮಿಕ್ಸ್ನ ಹಾಕಿ ಸ್ವಲ್ಪ ಅಂದರೆ ಅರ್ಧ ಪೋರ್ಷನ್ ಹಾಕಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಮಿಕ್ಸ್ ಆಗಬೇಕು. ಈಗ ಉಳಿದಿರೋ ಪೌಡರ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ 2 ಬ್ಯಾಚಸಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಿಲ್ದಿರೋ ಹಾಗೆ ಈಸಿಯಾಗಿ ಮಿಕ್ಸ್ ಮಾಡ್ಕೊಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಏನಾದರೂ ಬ್ಯಾಟರ್ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ಮೂತ್ ಟೆಕ್ಸ್ಚರ್ ಆಗಿ ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಸ್ಕ್ವೇರ್ ಶೇಪ್ ಕೇಕ್ ಟಿನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಹಾಕೊತಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ಬ್ರೌನಿ ಬ್ಯಾಟರ್ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಬ್ಯಾಟರ್ ನೋಡ್ತಾ ಇರ್ಬೋದು ನೀವು, ಈ ಥರ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ಬ್ಯಾಟರ್ನ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಬ್ಯಾಟರ್ ಇದೇ ಕನ್ಸಿಸ್ಟೆನ್ಸಿಲೇ ಇರಬೇಕು. ಹೀಗೆ ಒಂದು 2-3 ಟೈಮ್ಸ್ ಟ್ಯಾಪ್ ಮಾಡ್ಕೊಳ್ಳಿ, ಆವಾಗ ಏರ್ ಗ್ಯಾಪ್ ಬರಲ್ಲ. ಈಗ ಗಾರ್ನಿಷಿಂಗಿಗೆ ಪೀಕಾನ್ ನಟ್ ಹಾಕೊತಾ ಇದ್ದೀನಿ. ಪೀಕಾನ್ ನಟ್ ಬದಲು ವಾಲ್ನಟ್ ಬೇಕಾದರೂ ಯೂಸ್ ಮಾಡ್ಬೋದು. ಅದೇ ಎಲ್ಲ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ.
ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಚಾಕ್ಲೇಟ್ ಪೀಸಸ್ನೂ ಹಾಕ್ತೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಬಾಣಲಿ ಒಳಗಡೆ ಒಂದು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಡಿ. ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ಬಾಣಲಿ ಸೀಬಾರ್ದು ಅಂತ ಉಪ್ಪು ಹಾಕ್ತಾ ಇದ್ದೀನಿ. ಈ ರೀತಿ ಆದಮೇಲೆ ಒಂದೇನಾದರೂ ಅದು ಬಾಣಲಿ ಫುಲ್ ಕವರ್ ಆಗೋ ರೀತಿ ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಪ್ಲೇಟ್ ಏನಾದರೂ ಇದ್ದರೆ ಅದನ್ನಿಟ್ಟು ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈಗ ಬಾಣಲಿ ಪ್ರೀ ಹೀಟ್ ಆಗಿದೆ. ಇದರೊಳಗಡೆ ನಾನು ಆಲ್ರೆಡಿ ಕೇಕ್ ಟಿನ್ ಇಟ್ಟಿದ್ದೀನಿ. ಈಗ ಇದನ್ನು ಕವರ್ ಮಾಡಿಕೊಂಡು 25 to 30 ಮಿನಿಟ್ಸು ಲೋ ಆರ್ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಈಗ ಬೇಕಾಗಿದೆಯಾ ಅಂತ ನೋಡೋಣ. ನೋಡಿ ಬ್ರೌನಿ ಹೇಗೆ ಬೇಕಾಗಿದೆ. ಈಗ ಒಂದು ಸ್ಟಿಕ್ ತಗೊಂಡು ಬ್ರೌನಿ ಒಳಗಡೆ ಚುಚ್ಚಿ ಚೆಕ್ ಮಾಡಬೇಕು. ಇನ್ ಕೇಸ್ ಸ್ಟಿಕ್ಗೆ ಬ್ಯಾಟರ್ ಏನಾದರೂ ಅಂಟ್ಕೊಂಡಿದ್ರೆ ಇನ್ನೂ ಒಂದು 5 ಮಿನಿಟ್ಸು ಕ್ಲೋಸ್ ಮಾಡಿ ಬೇಕ್ ಮಾಡೋಣ. ಸ್ಟಿಕ್ಗೆ ಬ್ಯಾಟರ್ ಏನೂ ಅಂಟಿಲ್ಲ, ಸೊ ಬ್ರೌನಿ ಬೇಕಾಗಿದೆ ಅಂತ ಅರ್ಥ. ಈಗ ಈ ಕೇಕ್ ಟಿನ್ನ ತೆಗೆದು ಕಂಪ್ಲೀಟ್ಲಿ ಕೂಲ್ ಆಗೋಕೆ ಬಿಡೋಣ. ನೋಡಿ ಬ್ರೌನಿ ಟೆಕ್ಸ್ಚರ್ ಸ್ವಲ್ಪನೂ ಹಾಳಾಗಿಲ್ಲ. ಈಗ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬ್ರೌನಿ ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೌನಿ ಮೇಲೆ ಚಾಕ್ಲೇಟ್ ಸಿರಪ್ ಹಾಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಕೆಳಗಡೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.